ನಾವು ಇಷ್ಟು ದಿವಸ ನಿರಂತರವಾಗಿ ಹಾಸನ ಜಿಲ್ಲೆಯಲ್ಲಿ ಮನೆಗಳ್ಳತನ ಪ್ರಕರಣಗಳು ನಡೀತಾ ಇರೋದನ್ನ ಸಾಲು ಸಾಲು ಅಪರಾಧ ಪ್ರಕರಣಗಳು ನಡೀತಾ ಇದ್ದಾವೆ ಅನ್ನೋದನ್ನ ನೋಡ್ತಾ ಇದ್ವಿ. ಇದಾದ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಒಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ತೀವ್ರ ಮಟ್ಟದ ವಿರೋಧ ವ್ಯಕ್ತವಾಯಿತು. ಹಾಸನ ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಹಾಸನ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಮಹಮ್ಮದ್ ಸುಜಿತ್ ಅವರು ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಅಂತಕ್ಕಂಥ ಮಾತು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಸಾಕ್ಷೀಕರಿಸುವಂತೆ, ಇದಕ್ಕೆ ಉದಾಹರಣೆ ಎಂಬಂತೆ ಹಾಸನದಲ್ಲಿ ಇಷ್ಟು ದಿನ ಬೇರೆ ಬೇರೆ ಮನೆಯವರ ಕಳ್ತನಗಳಾಗ್ತಾ ಇತ್ತು, ಮನೆಗಳ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಇವೆಲ್ಲ ಒಂದು ಕಡೆ ಆದ್ರೆ ಇವತ್ತು ಹಾಸನದ ಜಿಲ್ಲಾ ಸಂಸದರ ನಿವಾಸದಲ್ಲೇ ಕಳ್ಳತನ ಆಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ನಿವಾಸದಲ್ಲೇ ಕಳ್ಳತನ ಆಗಿರ್ತಕ್ಕಂಥದ್ದು. ಒಂದೆಡೆ ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೆ, ಇನ್ನೊಂದ್ ಕಡೆ ಸಂಸದ ಶ್ರೇಯಸ್ ಪಟೇಲ್ ಅವರ ಹಾಸನದ ನಿವಾಸನದಲ್ಲೇ ಕಳ್ಳತನದ ಯತ್ನ ನಡೆದಿದೆ. ಇದು ಜಿಲ್ಲೆಯ ಜನರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಯಾಕೆ ಅಂತ ಅಂದ್ರೆ, ಪೊಲೀಸ್ ಇಲಾಖೆ ಒಬ್ರು ಎಂಪಿ ನಿವಾಸಕ್ಕೆ ಭದ್ರತೆ ಕೊಡಕ್ಕಾಗ್ಲಿಲ್ಲ ಅನ್ನೋದಾದ್ರೆ ಸಾಮಾನ್ಯ ಜನರ ಮನೆಯನ್ನ ಹೇಗೆ ಕಾಪಾಡ್ತಾರೆ, ಸಾಮಾನ್ಯ ಜನರ ಮನೆಗಳಿಗೆ ಹೇಗೆ ರಕ್ಷಣೆ ಸಿಗುತ್ತೆ ಅಂತಕ್ಕಂಥ ಸಹಜವಾದ ಪ್ರಶ್ನೆ ಮನೆ ಮಾಡುತ್ತೆ. ಎಸ್, ಹಾಸನ ತಣ್ಣೀರು ಹಳ್ಳದ ವಿಜಯನಗರ ಬಡಾವಣೆಯಲ್ಲಿ ಇರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ಹಾಸನದ ನಿವಾಸ ಇದು. ಅವರು ಮತ್ತೆ ಅವರ ಪತ್ನಿಯವರು ಬಂದಾಗ ಅವರು ಉಳ್ಕೊಳ್ತಕ್ಕಂಥ ಮನೆ ಇದು. ಈ ಮನೆಯಲ್ಲೇ ಈ ಕಳ್ತನ ನಡೆದಿರ್ತಕ್ಕಂಥದ್ದು. ಎಸ್, ಹಾಸನದ ಶ್ರೇಯಸ್ ಪಟೇಲ್ ಅವರ ಸಂಸದರು, ಯಾರ್ದೋ ಮನೆಯಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಓರ್ವ ಸಂಸದರ ಮನೆಗೆ ಸೂಕ್ತವಾದ ರಕ್ಷಣೆ ಇಲ್ಲ ರಾತ್ರಿ ಪಾಳಿಯದಲ್ಲಿ. ಹಾಗಿದ್ರೆ ಮಾಮೂಲಿ ಜನರು, ನಮ್ಮಂತ ಜನಸಾಮಾನ್ಯರ ಮನೆಗಳ ಕಥೆ ಏನು ಅಂತ ಜನ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಎದುರಾಗಿದೆ. ಇದೇ ಸಂಸದ ಶ್ರೇಯಸ್ ಪಟೇಲ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಸನದಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗೋಗ್ಬಿಟ್ಟಿದೆ, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿಂಗಂ ತರ ಕೆಲಸ ಮಾಡ್ತಿದ್ದಾರೆ, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದ ಮೇಲೆ ಹಾಸನದಲ್ಲಿ ಕೊಲೆ ಸುಲಿಗೆ ಕಳ್ತನ ಎಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪರ ನಿಂತು, ಅವರ ಬೆನ್ನಿಗೆ ನಿಂತು ಪೊಲೀಸ್ ವರಿಷ್ಠಾಧಿಕಾರಿ ದಕ್ಷರಿದ್ದಾರೆ, ದಿಟ್ಟರಿದ್ದಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಈಗಲೂ ಅದೇ ಸ್ಟೇಟ್ಮೆಂಟ್ ನ ಶ್ರೇಯಸ್ ಪಟೇಲ್ ಅವ್ರು ಕೊಡ್ತಾರಾ ಗೊತ್ತಿಲ್ಲ ನನಗೆ. ಯಾಕೆ ಅಂದ್ರೆ ಅವ್ರ ಮನೆಯಲ್ಲೇ ಕಳ್ತನ ಆಗೋಗಿದೆ. ಇನ್ನ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲು ಮುಚ್ಚಿದ್ರು ಅನ್ನಂಗೆ ಇವತ್ತು ಬೆಳಗ್ಗೆ ಪೊಲೀಸರು ಶ್ರೇಯಸ್ ಪಟೇಲ್ ಅವರ ಮನೆಗೆ ದೌಡಾಯಿಸಿದ್ರು, ನೋಡಿದ್ರು, ಕಳ್ತನ ಆಗೋಗ್ಬಿಟ್ಟಿದೆ ಗೊತ್ತಾಯ್ತು. ಇದಾದ ಮೇಲೆ ಶ್ರೇಯಸ್ ಮನೆ ಮುಂದುಗಡೆಗೊಂದು ಬುಕ್ ಇಟ್ಟಿದ್ದಾರೆ, ಬುಕ್ಕಿಗೆ ಬರ್ದಿಟ್ಟಿದ್ದಾರೆ MP ಶ್ರೇಯಸ್ ಪಟೇಲ್ ಅಂತ ಬರ್ದು, ಬೀಟ್ ಪೊಲೀಸರ್ದು ಏನೋ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಡೈಲಿ ಬಂದು ಬೀಟ್ ಮಾಡಿ ಹೋಗ್ತೀವಿ, ಡೈಲಿ ಒಂದ್ಸಲಿ ಚೆಕ್ ಮಾಡ್ತೀವಿ, ಇನ್ಮೇಲೆ ಕಳ್ತನ ಆಗಕ್ ಬಿಡೋದಿಲ್ಲ ಅಂತ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಹಾಸನದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮನೆಯೊಳಗೆ ಕಳ್ಳರು ನುಗ್ಗಿದ್ದಾರೆ, ಏನೇನ್ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ, ನನ್ನ ಪ್ರಕಾರ ಅಂತಹ ಬೆಲೆ ಬಾಳುವ ವಸ್ತುಗಳೇನು ಆ ಮನೆಯಲ್ಲಿ ಇರಲಿಲ್ವಂತೆ. ಯಾಕೆ ಅಂತ ಅಂದ್ರೆ ದಿನನಿತ್ಯ ಅಲ್ಲಿ ವಾಸ ಮಾಡೋದಿಲ್ಲ ಅವರು. ಹಾಸನಕ್ಕೆ ಬಂದ ಸಂದರ್ಭದಲ್ಲಿ, ಕುಟುಂಬ ಹಾಸನಕ್ಕೆ ಬಂದ ಸಂದರ್ಭದಲ್ಲಿ ವಾಸ ಮಾಡ್ತಕ್ಕಂಥ ಮನೆ ಅದು. ಹೀಗಾಗಿ ಅಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ವಸ್ತುಗಳು ಮತ್ತೊಂದು ಇನ್ನೊಂದು ಇರಲಿಲ್ಲ ಅಂತ ಕಾಣಿಸುತ್ತೆ. ಅಂಡ್ ಈ ಪ್ರಕರಣವನ್ನ ಬಹಳ ಸೂಕ್ಷ್ಮವಾಗಿ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗದಂತೆ, ಯಾಕೆಂತಂದ್ರೆ ಗೊತ್ತಾಗ್ಬಿಟ್ರೆ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗ್ಬಿಡುತ್ತಲ್ಲ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಂಡವಾಳ ಬಯಲಾಗ್ಬಿಡುತ್ತಲ್ಲ, ಅವರ ದಕ್ಷತೆ ಏನು ಅಂತ ಜನಕ್ಕೆ ಗೊತ್ತಾಗ್ಬಿಡುತ್ತಲ್ಲ. ಇದು ಒಂದು ಆಂಗಲ್. ಮತ್ತೊಂದು ಕಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಹಾಡಿ ಹೊಗಳಿ ಹೊನ್ನಶೂಲಕ್ಕೇರಿಸಿದ ಶ್ರೇಯಸ್ ಪಟೇಲ್ ಅವರಿಗೆ ಅವರ ಮನೆಗೆ ಕಳ್ತನ ಆದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಇಷ್ಟು ದಿವಸ, ಕಳ್ತನಗಳೇ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ MP ಸಾಹೇಬ್ರು ಇಷ್ಟು ದಿವಸ. ಈಗ ಇದನ್ನ ಡಿಫೈನ್ ಮಾಡ್ಕೊಳಕ್ಕಾಗೋದಿಲ್ಲ. ಹಂಗಾಗಿ ಈ ಸುದ್ದಿಯೇ ಹೊರ ಬರದಂತೆ ತಡೆಯುವ ಪ್ರಯತ್ನಗಳು ಅಂಡ್ ಇದನ್ನ ಹೊರ ಜಗತ್ತಿಗೆ ಗೊತ್ತಾಗದಂತೆ ಪೊಲೀಸ್ ಇಲಾಖೆ ಹಂಗೆ ಪ್ರಕರಣ ದಾಖಲು ಮಾಡ್ಕೊಂಡು ಕಳ್ಳನ್ನು ಹುಡ್ಕೊಳಕ್ ಓಡಾಡ್ತಾ ಇದ್ರು. ಬಟ್ ಸುದ್ದಿಯನ್ನ ಎಲ್ಲಾದ್ರೂ ಬಚ್ಚಿಡಬಹುದು, BBC ವಾಹಿನಿ ಮುಂದೆ ಸುದ್ದಿಯನ್ನ ಬಚ್ಚಿಡಕ್ಕಾಗೋದಿಲ್ವಲ್ಲ. ಎಸ್, ಹಾಸನದ ಸಂಸದರ ನಿವಾಸದಲ್ಲಿ ಕಳ್ಳತನ ಆಗಿರ್ತಕ್ಕಂಥದ್ದು 100% ನಿಜ. ಹಾಸನದ ನಗರ ಪೊಲೀಸ್ ಠಾಣೆಯಲ್ಲಿ, ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅತಿ ಹೆಚ್ಚು ಮೌಲ್ಯದ ವಸ್ತುಗಳು ಕಳ್ಳತನ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಬಟ್ ವಾಟ್ ಎವರ್, ಮನೆ ಒಳಗಿದ್ದೀರಿ ಕಳ್ಳತನ ಮಾಡ್ಕೊಂಡು ಹೋಯ್ತಾ ಇದ್ದ, ಕಳ್ಳ ಬಂದ್ಮೇಲೆ ಹಂಗೆ ಹೋಯ್ತಾ ಇದ್ನ, ಮನೆ ಒಳಗಡೆ ಬಂದ್ಮೇಲೆ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದ, ಮನೆ ಒಳಗೆ ಬೆಲೆ ಬಾಳುವ ವಸ್ತುಗಳು ಇಲ್ಲೇ ಕಾರಣ ಅತಿ ಹೆಚ್ಚು ಪ್ರಮಾಣದಲ್ಲಿ ನಷ್ಟ ಆಗಿಲ್ಲ ಅಂತಕ್ಕಂಥ ಮಾಹಿತಿಗಳು ಒಂದಿಷ್ಟು ಲಭ್ಯವಾಗ್ತಾ ಇದಾವೆ. ಬಟ್ ಮನೆಯ ಒಳಗೆ ನುಗ್ಗಿರ್ತಕ್ಕಂಥದ್ದು ಕನ್ಫರ್ಮ್, ಕಳ್ಳತನಕ್ಕೆ ಯತ್ನ ಮಾಡಿರ್ತಕ್ಕಂಥದ್ದು ಕನ್ಫರ್ಮ್.
ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಹಾಸನದಲ್ಲಿ ಸಂಸದರ ನಿವಾಸಕ್ಕೆ ನೀವು ರಕ್ಷಣೆ ಕೊಡಕ್ಕಾಗ್ಲಿಲ್ಲ ಅನ್ನೋದಾದ್ರೆ ವಾಟ್ ಅಬೌಟ್ ಅದರ್ಸ್? ಸಾರ್ವಜನಿಕರ ಸ್ಥಿತಿಗತಿ ಏನು? ಡೋಂಟ್ ನೋ. ಇವತ್ತಿನ ಬೆಳವಣಿಗೆ ಎಲ್ಲ ಒಂದು ಕಡೆ ನಿಜವಾಗಿಯೂ ಪೊಲೀಸ್ ಇಲಾಖೆಗೆ ಮುಜುಗರ ಆಗ್ತಕ್ಕಂಥ ಸುದ್ದಿ ಇದು. ಯಾಕೆಂತಂದ್ರೆ ಒಬ್ರು ಸಂಸದರು ಅವ್ರಿಗೆ ರಕ್ಷಣೆ ಕೊಡಕ್ಕಾಗ್ದವ್ರು ಹೆಂಗೆ ಅಂತಕ್ಕಂಥ ಪ್ರಶ್ನೆ.